ಗೆ ಅನುಮತಿ ಬಿಟ್ಟರೆ ಕೊಡದೇ ಇರೋದು ಬಿಟ್ಟರೆ ಬೇರೆ ಎಲ್ಲ ಪ್ರೊಟೆಸ್ಟ್ಗೂ ಇವತ್ತು ಅನುಮತಿ ಕೊಟ್ಟಿದ್ದಾರೆ. ಬಿಕಾಸ್ ಯಾಕೆಂದರೆ ಪೊಲೀಸ್ ಇಲಾಖೆಗೆ ಮತ್ತು ಕಮಿಷನರ್ಸ್ಗೆ ಸರ್ಕಾರದಿಂದ ಒತ್ತಡ ಇದೆ ಸರ್. ಇಲ್ಲಿ ವಿದ್ಯಾರ್ಥಿಗಳ ಕಷ್ಟಗಳನ್ನ ಇವರು ಸರ್ಕಾರ ಕೇಳ್ತಾ ಇಲ್ಲ. ಇವರು ಸರ್ಕಾರ ಬಂದು 2.5 ವರ್ಷ ಆಯಿತು. 2.5 ವರ್ಷದಿಂದ ಒಂದೇ ಒಂದು ನೋಟಿಫಿಕೇಶನ್ಸ್ ಮಾಡಿಲ್ಲ. ಇವರು ಪ್ರಣಾಳಿಕೆಯಲ್ಲಿ ಬಂದು ಒಂದೇ ವರ್ಷದಲ್ಲಿ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದರು. 2.5 ವರ್ಷ ಆಯಿತು. 2.5 ಲಕ್ಷ ವೇಕೆನ್ಸಿ ಫಿಲ್ ಮಾಡಬೇಕಾಯಿತು. ಟೋಟಲ್ 43 ಇಲಾಖೆಯಿಂದ 2,76,386 ಹುದ್ದೆ ಖಾಲಿ ಇದೆ. ಇದು ಎವ್ರಿ ಮಂತು ಇನ್ಕ್ರೀಸ್ ಆಗ್ತಾನೇ ಹೋಗ್ತಾ ಇದೆ ವೇಕೆನ್ಸಿ. ಎವ್ರಿ ಮಂತು ಸರ್ ಕೊಟ್ಟಿಲ್ಲ ಸರ್. ಇದು ನಾನು ತೀವ್ರವಾಗಿ ಖಂಡಿಸ್ತೀವಿ ಸರ್. ಇದನ್ನು ತೀವ್ರವಾಗಿ ಖಂಡಿಸ್ತೀವಿ ಸರ್. ಇದು ಹೋರಾಟ ನಾವು ಮಾಡಬೇಕಾ ಇಲ್ಲ ಅಂತೇಳಿ ವಿದ್ಯಾರ್ಥಿಗಳ ಹತ್ರ ಚರ್ಚೆ ಮಾಡ್ತಾ ಇದ್ದೀವಿ ಸರ್. ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಖಂಡಿತ ಹೋರಾಟ ಮಾತ್ರ ಯಾರು ನಮ್ಮ ಒಂದು ಫಂಡಮೆಂಟಲ್ ರೈಟ್ಸ್ನ ಯಾರು ಕಿತ್ಕೊಳಕ್ಕಾಗಲ್ಲ ಸರ್. ಇದು ಪ್ರಜಾಪ್ರಭುತ್ವದಲ್ಲಿ ನಮಗೆ ಒಂದು ಹೋರಾಟ ಮಾಡೋಂಥ ಹಕ್ಕಿದೆ. ನಮಗೆ ಆ ಹಕ್ಕನ್ನು ಕೇಳ್ತಾ ಇದ್ದೀವಿ. ನಾವು ನವೆಂಬರ್ 26ನೇ ತಾರೀಕು ಕೊಟ್ಟಿರೋಂಥ ಒಂದು ಪರ್ಮಿಷನ್ಸ್ ಲೆಟರು ಇಲ್ಲಿವರೆಗೂ ಸುಮಾರು 15 ದಿನ ಆಗಿದೆ. ನಾವು 15 ದಿನ ಮುಂಚೆನೇ ಲೆಟರ್ ಕೊಟ್ಟಿದ್ದೀವಿ ಹೋರಾಟಕ್ಕೆ ಅಂತೇಳಿ. ಎಲ್ಲ ಪರ್ಮಿಷನ್ಸ್ಗೂ ಎಲ್ಲ ಹೋರಾಟಕ್ಕೂ ಪರ್ಮಿಷನ್ಸ್ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳ ಹೋರಾಟಕ್ಕೆ ಮಾತ್ರ ಪರ್ಮಿಷನ್ಸ್ ಕೊಟ್ಟಿಲ್ಲ ಅಂತಂದರೆ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ ಸರ್? ಇಲ್ಲಿ ಸೆಷನ್ ಒಳಗಡೆ ಇಲ್ಲಿ ಹನಿಮೂನ್ ಸೆಷನ್ ಆಗಿದೆ. ಇದು ಸುವರ್ಣಸೌಧದಲ್ಲಿ ವಿದ್ಯಾರ್ಥಿಗಳ ಪರವಾಗಿ ಯಾವುದೂ ಚರ್ಚೆ ಆಗ್ತಾ ಇಲ್ಲ. ವಿದ್ಯಾರ್ಥಿಗಳ ಪರವಾಗಿ ಏನು ಕಾನೂನು ರೀತಿ ತೊಡಕಿದಾವೆ ಅದ್ರ ಬಗ್ಗೆ ಒಂದೂ ಚರ್ಚೆ ಮಾಡ್ತಾ ಇಲ್ಲ. ಕಾನೂನು ರೀತಿಯಲ್ಲಿ ಒಳ ಮೀಸಲಾತಿ ಇರ್ಬೋದು, ಒಂದು ಮತ್ತೆ ರಿಸರ್ವೇಷನ್ ಇಶ್ಯೂಸ್ ಇರ್ಬೋದು, 50ರಿಂದ 56%, ಮತ್ತೆ 3A 3AB ಅಭ್ಯರ್ಥಿಗಳಿಗೆ ಏನು ಅನ್ಯಾಯ ಆಗ್ತಿದೆ ರಿಸರ್ವೇಷನ್ ನೇಮಕಾತಿಯಲ್ಲಿ, ಆದರೂ ಕೂಡ ಇದು ವಿದ್ಯಾರ್ಥಿಗಳು ಇದ್ರ ಬಗ್ಗೆ ಏನೂ ಚರ್ಚೆ ಮಾಡ್ತಾ ಇಲ್ಲ. ಈ ಸುವರ್ಣಸೌಧದಲ್ಲಿ ಸುಮ್ಮನೆ ಎಂಜಾಯ್ ಮಾಡಕ್ಕೆ ಬಂದಿದ್ದಾರೆ. ಒಬ್ಬ MLA ಮಿನಿಸ್ಟರ್ಸ್ ಇರ್ಬೋದು, ಪ್ರತಿಯೊಬ್ಬರ ವಿದ್ಯಾರ್ಥಿಗಳ ಪರವಾಗಿ ಚರ್ಚೆ ಸರ್. ನಾಳೆ ಹೋರಾಟನೂ ಅಷ್ಟೇ ಸರ್. ನಾಳೆ ಹೋರಾಟ ನಾವು ಮಾಡ್ತೀವಿ. ವಿದ್ಯಾರ್ಥಿಗಳ ಹತ್ರ ಚರ್ಚೆ ಮಾಡಿ ಒಂದು ವೇಳೆ ವಿದ್ಯಾರ್ಥಿಗಳೆಲ್ಲ ಓಕೆ ಅಂತ ಹೇಳಿದ್ರೆ ನಾವು ಪ್ರತಿಭಟನೆ ನಾಳೆ ಮಾಡ್ತೀವಿ ಸರ್. ಇಲ್ಲ ಅಂತಂದ್ರೆ ಅವ್ರು ವಿದ್ಯಾರ್ಥಿಗಳು ಬೇಡ ಅಂತ ಹೇಳಿದ್ರೆ ನಾವು ಕೋರ್ಟಿಂದ ನಾವು ನ್ಯಾಯಾಲಯದ ಮುಖಾಂತರ ಆದೇಶ ತಗೊಂಬಂದು ಆರ್ಡರ್ ತಗೊಂಬಂದು ನಾವು ಹೋರಾಟ ಮಾಡ್ತೀವಿ ಸರ್. ನನ್ನ ಹೆಸರು ಕಾಂತಕುಮಾರ್ ಅಂತ ಹೇಳಿ ಸರ್. ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆ ಅಧ್ಯಕ್ಷ. ಧಾರವಾಡಕ್ಕೆ ಹೋಗಿದ್ದೀವಿ ಸರ್. ಮೊನ್ನೆ 8ನೇ ತಾರೀಕು ನಿರಾಕರಣೆ ಮಾಡಿದ್ರು. ನಾವು ಕೋರ್ಟ್ ಹೋಗಿದ್ದೀವಿ ಸರ್. ನಾಳೆ ಪ್ರಕರಣ ಬೆಳಗಾವಿದು ಇವತ್ತು ಕೊಟ್ಟಿದ್ದಾರೆ ಸರ್. ಜಸ್ಟ್ ನಾನು ಇವಾಗ ಖಂಡಿತ ಇವತ್ತೇ ಹೋಗ್ತೀವಿ ಸರ್. ಇವತ್ತೇ ಹೋಗ್ತೀವಿ. ನನ್ನ ಹೆಸರು ಕಾಂತಕುಮಾರ್ ಅಂತ ಹೇಳಿ.